ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಯಜಮಾನ್ರೆ, ನೀವ್ ಹೀಗೆಲ್ಲ ಕ್ಷಮೆ ಕೇಳಬಾರದು. ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಇದೆಲ್ಲ ನನ್ನ ಹಣೆ ಬರಹ. ನೀವು ನಮ್ಮ ಕುಟುಂಬಕ್ಕೆ ದೇವರಿದ್ದ ಹಾಗೆ. ಇವತ್ತು ನಿಮ್ ಹೆಸರು ಹೇಳ್ಕೊಂಡು ಅನ್ನ ತಿಂತಾ ಇದೀವಿ, ನೆಮ್ಮದಿಯಾಗಿ ಬದುಕ್ತಾ ಇದೀವಿ. ಅಂತ ಬದುಕ್ ಕೊಟ್ಟಿರೋ ದೇವ್ರು ನೀವು. ನೀವ್ ಹೀಗೆಲ್ಲ ಮಾತಾಡೋದು ಚೆನ್ನಾಗಿರೋದಿಲ್ಲ ಯಜಮಾನ್ರೆ. ನಾನಿವತ್ತು ಕಷ್ಟಗಳನ್ನ ಅನುಭವಿಸ್ತಾ ಇರ್ಬೋದು, ಆದ್ರೆ ಇದೆಲ್ಲ ಅಂತ್ಯ ಆಗೋ ದಿವ್ಸ ಆದಷ್ಟು ಬೇಗ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಲ್ಲಿವರೆಗೂ ನಾನು ಎಲ್ಲಾನು ಸಹಿಸ್ಕೋತೀನಿ. ಹಾಗಾಗಿ ನೀವು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ ಯಜಮಾನ್ರೆ. ನಾನು ಕೂಡ ನಿನ್ ಸಂತೋಷದ ದಿನಗಳನ್ನು ನೋಡಕ್ ಕಾಯ್ತಾ ಇದ್ದೀನಮ್ಮ. ಎಂತ ಬರಗಾಲ ಬಂದ್ರೂ ಒಂದೇ ಒಂದ್ ಮಳೆ ಹನಿ ಸೋಕಿದ ಕೂಡ್ಲೆ ಮತ್ತೆ ಪ್ರಕೃತಿ ಹಸಿರಾಗ್ಬಿಡತ್ತೆ. ಹಾಗೆ ನಿನ್ ಜೀವನನು ಹಸಿರಾಗ್ಲಿ ಅಂತ ನನ್ನ ಆಸೆ. ಅಜ್ಜಿ, ಸಾಂಬಾರ್ ಸೂಪರ್ ಆಗಿದೆ. ಮಯೂರಿಗೆ ಸಾರು ತುಂಬಾ ಇಷ್ಟ ಅಲ್ವಾ? ನಮ್ಮ ಮಯೂರಿಗೆ ಸಾರು ಅಂದ್ರೆ ವಾರ ಪೂರ್ತಿ ಬೇಜಾರಿಲ್ದೆ ತಿನ್ನೋಳು. ಆದ್ರೇನ್ ಮಾಡೋದು, ಈಗ ಈ ಅಜ್ಜಿ ಕೈನ ಅಡುಗೆ ತಿನ್ನೋ ಅದೃಷ್ಟ ಅವಳಿಗಿಲ್ಲ. ಅಥವಾ ಯಾಕಂಗ್ ಮಾತಾಡ್ತೀರಾ ಅತ್ತವ? ಈಗ ಅವಳು ಮಾಡಿರೋ ಅಡುಗೆನ ತಿಂದೇ ಇರ್ಬೋದು, ಆದ್ರೆ ನೀವು ಕಲ್ಸ್ಕೊಟ್ಟಿರೋ ಅಡುಗೆನ ಮರ್ತು ಬಿಡ್ತಾಳ? ಅವಳು ದೊಡ್ಡ ಮನೆ ಸೊಸೆನೇ ಇರ್ಬೋದು, ಆದ್ರೆ ಇಲ್ಲಿ ಕಲ್ತಿರೋದ್ನ ಅವಳು ಯಾವ್ದನ್ನೂ ಮರೆಯಾಕಿಲ್ಲ. ಅಪ್ಪಯ್ಯ, ಅಕ್ಕನ ಹತ್ರ ಮಾತಾಡ್ ತುಂಬಾ ದಿವಸ ಆಯ್ತು. ಮಾತಾಡ್ಬೇಕು ಅನ್ಸ್ತಿದೆ. ಫೋನ್ ಮಾಡೋಣವಾ? ಮಗಳೇ, ಅವಳು ಒತ್ತಾರಿಂದ ಅದು ಇದು ಅಂತ ಕೆಲಸ ಮಾಡಿ ಸುಸ್ತಾಗಿರ್ತಾಳೆ ಕಣವ. ಅವಳು ಫೋನ್ ಮಾಡ್ಬಿಟ್ಟು ನಾವ್ಯಾಕೆ ತೊಂದರೆ ಕೊಡ್ಬೇಕು ಹೇಳು? ಅಪ್ಪಯ್ಯ, ನಾವು ಫೋನ್ ಮಾಡಿದ್ರೆ ಅಕ್ಕಂಗೆ ತೊಂದರೆ ಹೇಗಾಗುತ್ತೆ ಹೇಳು? ಅವಳ ದೇಹ ಅರಮನೆಯಲ್ಲೇ ಇರ್ಬೋದು, ಆದ್ರೆ ಉಸಿರು ಈ ಗುಡ್ಸ್ಲಲ್ಲೇ ಇದೆ. ತಕ್ಕಳವ, ಯಾರ್ದು ನೋಡು. ನೋಡಿ, ನಾವ್ ಅಕ್ಕನ ಬಗ್ಗೆ ಮಾತಾಡ್ತಿದ್ದ ಹಾಗೆ ಅವಳೇ ಫೋನ್ ಮಾಡಿದ್ಲು. ನಮಗೂ ಕೇಳ್ಸಂಗಾಕು. ಅಕ್ಕ, ನಿಂಗ್ 100 ವರ್ಷ ಆಯಸ್ಸು ಕಣೆ. ನಾವೆಲ್ಲ ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ಎಲ್ರೂ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀ ಹೆಂಗಿದ್ಯಾ ಮಗ? ನಾನ್ ಚೆನ್ನಾಗಿದ್ದೀನಿ ಅಜ್ಜಿ. ಮತ್ತೆ ಏನ್ ಸಮಾಚಾರ? ಸಮಾಚಾರ ನೀನ್ ಹೇಳ್ಬೇಕು ಅಕ್ಕ. ಇತ್ತೀಚೆಗೆ ನಮಗ್ ಫೋನ್ ಮಾಡೋದೇ ಬಿಟ್ಬಿಟ್ಟಿದ್ಯಾ? ಊರಿಗೆ ಬಂದ್ ಹೋದ್ಮೇಲೆ ಫೋನ್ ಮಾಡೋದೇ ಮರ್ತ್ ಬಿಟ್ಟಿದ್ಯಾ? ನಾನ್ ನಿಮ್ಮನ್ನ ಮರ್ತ ದಿವ್ಸ ಈ ಉಸಿರೇ ಇರೋದಿಲ್ಲ ಕಣೆ.